ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೀವಿ. ಕೊನೆಗೆ ಒಂದು ಯಾವುದಾದ್ರೂ ಹುದ್ದೆ ಅಲಂಕರಿಸಬೇಕು ಅಂತ ಕಷ್ಟಪಟ್ಟು ರಾತ್ರಿ ಹಗಲು ಓದಿ ಅವರ ಪೋಷಕರೆಲ್ಲರೂ ಕೂಡ ಬೆವರು ರಕ್ತ ಹರಿಸಿ ಎಷ್ಟು ಶ್ರಮಪಟ್ಟು ಓದಿಸಿರ್ತಾರೆ. ಕೊನೆಗೆ ಅವ್ರಿಗೆ ಏನೋ ಒಂದು ಹುದ್ದೆ ಸಿಗಬೇಕು, ಯಾವುದಾದ್ರೂ ಒಂದು ಹುದ್ದೆಗೆ ಅವರು ನೇಮಕಾತಿಗೆ ಬರಬೇಕು ಅಂತಂದರೆ ಅಲ್ಲೂ ಕೂಡ ಯಾರ್ಯಾರ ಹತ್ರ ದುಡ್ಡಿದೆ ಅಂಥವ್ರು ಖರೀದಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಯಾರ್ಯಾರು ತುಂಬ ನಿಷ್ಠಾವಂತರಿದ್ದಾರೆ, ರಾತ್ರಿ ಹಗಲು ಶ್ರಮ ಪಡುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವರು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಯಾರ ಹತ್ತಿರ ಅತಿ ದುಡ್ಡಿದೆ ಅವರೊಂದು ಕಡೆ. ಅದಕ್ಕೆ ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೆ. ಇಂಡಿಯಾ ಮತ್ತು ಭಾರತ ಎರಡು ಸೃಷ್ಟಿಯಾಗಿದೆ, ಈ ದೇಶದಲ್ಲಿ ಎರಡು ದೇಶಗಳು ಸೃಷ್ಟಿಯಾಗಿದೆ. ಒಂದು ಬಡವರ್ಗ, ಇನ್ನೊಂದು ಯಾರ ಕೈಯಲ್ಲಿ ಅತಿ ಹೆಚ್ಚು ಸಂಸಾಧನ ದುಡ್ಡಿದೆ ಆ ವರ್ಗ. ಈ ನಡುವೆ ಬಲಿಯಾಗ್ತಾ ಇರುವಂಥವ್ರನ್ನ ಕಾಪಾಡೋರು ಯಾರು ಅನ್ನೋ ಪ್ರಶ್ನೆ. ರಾಜ್ಯದಲ್ಲೂ ಕೂಡ KPSC ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡು ಬರ್ತಾ ಇರುವಂತಹ ಕರ್ಮಕಾಂಡಗಳು ಇವತ್ತು ನಿನ್ನೆದಲ್ಲ. ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಇದರಲ್ಲಿ ಭಾರಿ ಬದಲಾವಣೆಗಳಾಗಬೇಕು, ಸರ್ಜರಿ ಆಗಬೇಕು ಅಂತ ಕೇಳಿ ಬರ್ತಾ ಇರುವಂತಹ ಆಗ್ರಹ ಇವತ್ತು ನಿನ್ನೆದಲ್ಲ. ಆದರೂ ಕೂಡ ನೋಡಿ, PSI ಹಗರಣ ಯಾವಾಗ ಆಯಿತು ಪರೀಕ್ಷೆಯಲ್ಲಿ, ಆಗಲೇ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು. ಆದರೆ ಎಚ್ಚೆತ್ಕೊಳ್ಳಿಲ್ಲ. ಇವತ್ತು ಭಾರಿ ಕರ್ಮಕಾಂಡ ಆಗಿದೆ. 70-80 ಲಕ್ಷ ದುಡ್ಡು ಯಾರಪ್ಪಂದ್ರಿ, ಅದು ಕೂಡ ವಿದ್ಯಾರ್ಥಿಗಳು ಸ್ಟಿಂಗ್ ಆಪರೇಷನ್ ಮಾಡಿ ಹೊರ ಹಾಕ್ತಾರೆ ಅಂತಂದ್ರೆ ಸರ್ಕಾರ ಏನು ಮಾಡ್ತಾ ಇದೆ, ಇಲಾಖೆ ಏನು ಮಾಡ್ತಾ ಇದೆ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ KPSCಯಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡದ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ನೋಡಿ, ಈ KPSC ಕರ್ಮಕಾಂಡ ಬೆಳಕಿಗೆ ಬರ್ತಾ ಇದ್ದಂತೆ ನಾವು ಕೂಡ ಬೆಚ್ಚಿ ಬಿದ್ದಿದ್ವಿ. ಅದು ಕೂಡ ವಿದ್ಯಾರ್ಥಿಗಳೇ ಸ್ಟಿಂಗ್ ಆಪರೇಷನ್ ಮಾಡಿದ್ರು. KPSC ಪಶು ವೈದ್ಯಾಧಿಕಾರಿಗಳ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧೆಡೆ ಇವತ್ತು ಇಡಿ ದಾಳಿಗಳು ನಡೀತು. ಒಟ್ಟು 21 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಮನೆ ಸೇರಿ 21 ಸ್ಥಳಗಳಲ್ಲಿ ದಾಳಿ ಮಾಡಿದ್ದಾರೆ. ಶಿವಶಂಕರಪ್ಪ ಮಗಳ ಮನೆಯ ಮೇಲೂ ಕೂಡ ದಾಳಿ ನಡೀತು. ಬೆಂಗಳೂರು, ಬೆಳಗಾವಿ ಸೇರಿ ಒಟ್ಟು 21 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಹಲವೆಡೆ ಅಭ್ಯರ್ಥಿಗಳ ಒಂದು ಭಾರಿ ಶೋಧ ಕೂಡ ನಡೀತು. ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಶಿವಶಂಕರಪ್ಪ ಮಗಳ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ರು. ಅವರು ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಒಟ್ಟು 21 ಕಡೆಗಳಲ್ಲಿ ಇಡಿ ಅಧಿಕಾರಿಗಳ ದಾಳಿ ನಡೀತು. ಇನ್ನು ಈ ದಾಳಿಯಲ್ಲಿ ಸಾಕಷ್ಟು ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ. ಯಾಕಂದರೆ ಇಡಿ ಕನ್ವಿಕ್ಷನ್ ರೇಟ್ ಈ ದೇಶದಲ್ಲಿರೋದು ಕೇವಲ 1%. ಮತ್ತೊಂದು ಕಡೆಯಲ್ಲಿ ಇವರು ರಚನೆ ಮಾಡೋ SITಗಳು ರಾಜಕೀಯ ಪ್ರೇರಿತ. ಹಾಗಾಗಿ ನ್ಯಾಯ ಸಿಗಬೇಕಾಗಿರುವಂತಹ ವಿದ್ಯಾರ್ಥಿಗಳು, ಈ ದೇಶದ ಜನಸಾಮಾನ್ಯರು ಏನು ಮಾಡಬೇಕು ಅನ್ನೋ ಪ್ರಶ್ನೆ. ಕೇಂದ್ರ ಕಾರಾಗೃಹದ ಸಹಾಯಕ ಅಧೀಕ್ಷಕರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಹಾಯಕ ಅಧೀಕ್ಷಕ ಅಭಿಜಿತ್ ಕುಬೇರ್ ಜಾಗನವರ್ ಮನೆ ಮೇಲೆ ದಾಳಿ ಮಾಡಿದ್ರು. ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣದ ಸದಾಶಿವನಗರದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 2024ರ KAS ಅಧಿಕಾರಿಯಾಗಿರೋ ಅಭಿಜಿತ್ ಜಾಗನವರ್ ಮನೆ ಮೇಲೂ ಕೂಡ ದಾಳಿ ನಡೀತು. ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡಿದ್ರು ಅಧಿಕಾರಿಗಳು. ಇನ್ನು ಸಾಕಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಯಚೂರಿನಲ್ಲೂ ಕೂಡ ಮಹಾ ಬೇಟೆ ನಡೆಸಿದ್ದಾರೆ ಅಧಿಕಾರಿಗಳು. KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ದೇವದುರ್ಗದ ಶಾವಂತಗೇರಾದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಪಶುವೈದ್ಯಾಧಿಕಾರಿ ಸುಗುರೇಶ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ದೂರದ ಸಂಬಂಧಿ ಸುಗುರೇಶ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಇವರೇ ಅಂದ್ರೆ ಶಿವಶಂಕರಪ್ಪ ಅವರೇ ಅಧ್ಯಕ್ಷರಾಗಿದ್ದಾಗ ಅವರು ನೇಮಕ ಆಗಿದ್ರು. ಸುಗುರೇಶ್ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಸಾಕಷ್ಟು ಸರ್ಚ್ ನಡೆಸಿದ್ರು, ಸಾಕಷ್ಟು ದಾಖಲೆಗಳನ್ನು ತಡಕಾಡಿದ್ರು. ಜೊತೆಗೆ ಅನೇಕ ದಾಖಲೆಗಳನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಮತ್ತೊಂದೆಡೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟಲ್ಲಿ ಏನು ಶಿವಶಂಕರಪ್ಪ ಅವರಿಗೆ ಒಂದು ರೀತಿ ರಿಲೀಫ್ ಸಿಗುವಂತಹ ಒಂದು ಘಟನೆ ಕೂಡ ನಡೀತು. ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ ಇವತ್ತು. ನೋಡಿ, KPSC ಪಶು ವೈದ್ಯಕೀಯ ಅಧಿಕಾರಿ ನೇಮಕಾತಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಕೋಬಾಳಕರ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಹಾಪುರದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ AD ಆಗಿರುವಂತಹ ವಿಜಯಲಕ್ಷ್ಮಿ ಅವರ ಕಲಬುರಗಿ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಲಬುರಗಿ ನಗರದ ಓಜಾ ಲೇಔಟ್ನಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸ ಇದೆ. ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. 2009ರಲ್ಲಿ ಸಮಾಜ ಕಲ್ಯಾಣ ಇಲಾಖೆ
ಇಲಾಖೆಗೆ ಸೇವೆಗೆ ಅಂತ ಸೇರಿದ್ರು. ದಾಳಿ ನಡೆಸಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಲೂ ಕೂಡ ಸಾಕಷ್ಟು ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇತ್ತ ದಾವಣಗೆರೆಯಲ್ಲೂ ಕೂಡ ಎಂಸಿಸಿ ಬ್ಲಾಕ್ನ ನಿವಾಸಿ ನಂದೀಶ್ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಯಾಗಿದ್ರು ನಂದೀಶ್ ಅವರು. 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಭಾರೀ ಪ್ರಮಾಣದಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಒಟ್ಟು 29 ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಪೈಕಿ ನಂದೀಶ್ ಎಂಬಾತನ ವಿರುದ್ಧವೂ ಕೂಡ ಎಫ್ಐಆರ್ ಆಗಿತ್ತು. ಇದೇ ಆಧಾರದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬಿಗಿ ಭದ್ರತೆಯಲ್ಲಿ ಪರಿಶೀಲನೆ ಮುಂದುವರಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನೋಡಿ, ಈವರೆಗೆ ನಿಮ್ಮ ಮುಂದೆ ಇರುವಂತಹ ಎಲ್ಲ ವಿಚಾರಗಳೇನಿದೆ ಇದರ ನಡುವೆ ಈ ಎಜುಕೇಷನ್ ಸಿಸ್ಟಮ್ ಆಗಿರಬಹುದು ಅಥವಾ ನಮ್ಮ ವ್ಯವಸ್ಥೆ ಏನಿದೆ ಅದರಲ್ಲಿ ಸರ್ಜರಿ ಮಾಡುವಂಥವ್ರು ಯಾರು? ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ಏನಂದರೆ, ಒಂದು ಬೇಕಾಗಿದೆ ನಮಗೆ. ಆ ರಿಸೆಟ್ ಫಾರ್ಮುಲಾನ ಬಳಕೆ ಮಾಡಿಬಿಟ್ಟು ಸಿಸ್ಟಮ್ ಏನಿದೆ ಅದರಲ್ಲಿ ಬದಲಾವಣೆ ಮಾಡಿ ಅಂತಂದರೆ ಕೇವಲ ರಾಜಕೀಯ ಕೆಸರೆರ ಚಾಟ. PSI ಆಗಿತ್ತಲ್ವೇನ್ರಿ, ನೀಟ್ ಅಕ್ರಮ ಆಗಿತ್ತಲ್ವೇನ್ರಿ, ಈಗಲೂ ಆಗ್ತಾ ಇದೆ, ಮುಂದೇನೂ ಆಗುತ್ತೆ. ಮುಂದೆ ಯಾರು ಅಧಿಕಾರಕ್ಕೆ ಬರ್ತಾರೆ ಅವರು ಅದನ್ನೇ ಹೇಳ್ತಾರೆ. ಅವರು ಬರ್ತಾರೆ, ಅವಾಗ ಆಗಿತ್ತಲ್ರಿ. ಆದರೆ ಇದಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿರೋ ಉತ್ತರ ಕಂಡುಕೊಳ್ಳೋರು ಯಾರು? ಈ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಮಾಡಬೇಕಾಗಿರೋರು ಯಾರು? ಮಕ್ಕಳ ಆಚೆ ಬಂದು ಮಾಡ್ತಾ ಇದ್ದಾರ್ರಿ. ಈ ಏನು ನಮ್ಮ ನ್ಯಾಷನಲ್ ಸಿಲೆಬಸ್ ಇದಾವೆ ಅದಕ್ಕೂ ಸಂಬಂಧಪಟ್ಟಂತೆ ನೀಟ್ ಅಕ್ರಮ ಯಾವಾಗ ಬೆಳಕಿಗೆ ಬಂದಿತ್ತು? ಸರ್ಕಾರಗಳು ಹೊರಗಡೆ ತಂದಿದ್ದಲ್ಲ, ಹೊರಗಡೆ ತಂದಿದ್ದು ಮಕ್ಕಳು, ಎನ್ಕ್ವೈರಿ ಮಾಡಿದ್ದು ಮಕ್ಕಳು. ದೇಶದ್ರೋಹಿಗಳು ಅವರೇ ಅನ್ನಿಸ್ಕೊಳ್ಬೇಕು. ಈಗ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಇದನ್ನೇ. ಕಳೆದ ಬಾರಿಯೂ ಆಗಿತ್ತು, ಈಗಲೂ ಆಗಿದೆ. ಇದಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮೊಂದಿಗೆ ಇವತ್ತು ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಯಾದವ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಅದೇ ರೀತಿಯಾಗಿ JDSನ ವಕ್ತಾರರಾಗಿರುವಂತಹ ವೆಂಕನಗೌಡ ಸರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ವೆಂಕನಗೌಡ ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು BJPಯ ವಕ್ತಾರರಾಗಿರುವಂತಹ ಹರಿಚೇತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹರಿಚೇತ್ ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ಬಾಲಕೃಷ್ಣ ಯಾದವ್ ಸರ್, ನೀಟ್ ಅಕ್ರಮ ಆಯಿತು, ಸಾಕಷ್ಟು ಅಕ್ರಮಗಳಾಯಿತು ಸರ್, ಮತ್ತೊಂದು ಮಗದೊಂದು ಸಾಕಷ್ಟು ಆರೋಪಗಳಾಯಿತು. ಈ PSI ಅಕ್ರಮ ನಡೀತು ಸರ್. ಅದಾದ ನಂತರವಾದರೂ ನಿಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತಲ್ವಾ? ಯಾಕೆ ಸರ್ ಎಚ್ಚೆತ್ಕೊಳ್ಳಿಲ್ಲ? ವಿದ್ಯಾರ್ಥಿಗಳೇ ಸ್ಟಿಂಗ್ ಆಪರೇಷನ್ ಮಾಡಿ ಹೊರಗೆ ತರಬೇಕಾ ಸರ್? ಹೇಗೆ ನೋಡಲಿ, ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ, ಅದರಲ್ಲೂ ಕೂಡ ಉದ್ಯೋಗದಂತಹ ವಿಚಾರದಲ್ಲಿ ಯಾವುದೇ ಪದವೀಧರರಿಗೂ ಯಾವುದೇ ಆಕಾಂಕ್ಷಿಗಳಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಪಾರದರ್ಶಕತೆಗೆ ಯಾವಾಗಲೂ ಕೂಡ ಕಾಂಗ್ರೆಸ್ಸು ಬೆಂಬಲವಾಗಿ ಬಂದಿದೆ. ಇವತ್ತು ನಡೆದಿರ್ತಕ್ಕಂತಹ ಏನು ಪ್ರಸ್ತುತ KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು KPSC ಮೇಲೆ ಸುಮಾರು ಒಂದು 6 FIRಗಳನ್ನು ದಾಖಲಾಯಿತು. ಯಾವುದು ತನಿಖೆ, ಇದು ಪಶು ವೈದ್ಯಾಧಿಕಾರಿ ಹುದ್ದೆಗೆ 400 ಹುದ್ದೆಗಳಿದ್ವು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಈ ರೀತಿಯ ಒಂದು ಆರೋಪ ಬಂದಾಗ ಸೊ ನಮ್ಮ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು, ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ನಮ್ಮ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ನಾವು ಈ ಈ ನೇಮಕಾತಿ ಅಕ್ರಮಗಳನ್ನ ನಡೆಸೋಕ್ಕೆ ಯಾರಿಗೂ ಕೂಡ ನಾವು ಕಠಿಣ ಕ್ರಮಗಳನ್ನೇ ಕೈಗೊಳ್ತೀವಿ. ಯಾವ ಲೂಸ್ ಬಿಡೋ ಅಂತ ಪ್ರಶ್ನೆನೇ ಇಲ್ಲ, ಯಾವಾಗಲೂ ಎಚ್ಚೆತ್ಕೊಂಡೇ ಇರ್ತೀವಿ. ಆದ್ರೆ ಈಗ ಆಗೋಗ್ಬಿಟ್ಟಿದೆ. ಸೊ ಅದನ್ನ ನಮಗೆ ಗಮನಕ್ಕೆ ಬಂದ ತಕ್ಷಣ FIRಗಳು ಮಾಡಿಸಿದ್ವಿ. ಸೊ FIR ಆದ ನಂತರ ನಮ್ಮ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡಿದ್ರು. ತನಿಖೆಯನ್ನು ಮಾಡಿಬಿಟ್ಟು ಎಲ್ಲ ಏನು ಮಾಹಿತಿಗಳನ್ನ ಕಲೆ ಹಾಕಿದ್ರು, ಅದನ್ನ CIDಗೂ ಕೂಡ ನಾವು ರೆಫರ್ ಮಾಡಿದ್ವಿ. ಸೊ CID ಆದ್ಮೇಲೆ ಇವತ್ತು ED ಕೂಡ ಬಂದು ಇವತ್ತು ತನಿಖೆ ನಡೆಸ್ತಾ ಇದೆ. ಬಾಲಕೃಷ್ಣ ಸರ್, ನೀಟ್ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಯ್ತು ಸರ್, ವಾಪಸ್ ಪರೀಕ್ಷೆ ಆಯ್ತು ಸರ್. ಏನ್ ತಪ್ಪಾಯ್ತು ಅದರಲ್ಲಿ? ವಾಪಸ್ ಪರೀಕ್ಷೆ ಆಯ್ತು ಮುಗಿದು ಬಿಡ್ಲಿ. ಹಾಗಾದ್ರೆ ನಾವೇನಂತೀವಿ ಸರ್, ಮುಂಚೆನೆ ಇದು ವ್ಯವಸ್ಥೆಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ? ಈ ದೇಶದ ಭವಿಷ್ಯ ಹಾಳಾಗ್ತಾ ಇದೆ ಸರ್, ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಒಂದು ಕಡೆ ಇಲ್ಲ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ, ಗೂಂಜ್ ಅನ್ನುವಂತಹ ಒಂದು ಬಹುದೊಡ್ಡದಾಗಿರುವಂತಹ ರ್ಯಾಲಿ ಮಾಡ್ತಾರೆ. ಆದರೆ ಈ ರೀತಿಯಾದಾಗ ಸರ್ ಸಿಸ್ಟಮ್ಯಾಟಿಕ್ ಬದಲಾವಣೆ ಕಂಡು ಬರ್ತಾ ಇಲ್ಲ ಸರ್ ಎಲ್ಲೂ ಕೂಡ. ಖಂಡಿತವಾಗೂ ತಾವು ಏನು ಹೇಳಿದ್ರಿ, ಈ ವ್ಯವಸ್ಥೆಯಲ್ಲಿ ತಾವು ಹೇಳಿದ ಒಂದು ರೀತಿನಲ್ಲಿ ಯಾವ ಕಾರಣಕ್ಕೂ ಕೂಡ ಈಗ ಆಗಬಾರ್ದು. ನಮ್ಮ ಸರ್ಕಾರದ ಉದ್ದೇಶ ಕೂಡ ಅದೇ. ಈಗ ನೀಟ್ ಸೋರಿಕೆ ಆಯ್ತು,
ಸೋರಿಕೆ ಆಯ್ತು ಅಂದಮೇಲೆ ಅದಕ್ಕೆ ತನಿಖೆಗೆ ಕೂಡ ರಾಷ್ಟ್ರ ಮಟ್ಟದಲ್ಲಿ ಇದಾಯ್ತು, ಅದಕ್ಕೆ ಪ್ರಧಾನ ಇವರು ರಾಜೀನಾಮೆ ಕೊಟ್ಟರು. ನಾವು ಕೂಡ ಇಲ್ಲಿ ಯಾವ ಕಾರಣಕ್ಕೂ ಕೂಡ ಈ ರೀತಿ ಆಗ್ಬಾರ್ದಂತ KPSCಗೆ ಕಟ್ಟುನಿಟ್ಟಿನ ಆದೇಶಗಳನ್ನು ಕೊಟ್ಟಿದ್ದೀವಿ. ಆದ್ರೆ ಒಂದು KPSC ಅಂತಕ್ಕಂಥದ್ದು ಒಂದು ಸಂವಿಧಾನಿಕ ಸಂಸ್ಥೆ. ಈ KPSC ಅಂತ ಸಂವಿಧಾನಿಕ ಸಂಸ್ಥೆಯಲ್ಲಿ ಅದರ ಒಳಗಡೆ ಯಾರೋ ಈ ಅಭ್ಯರ್ಥಿಗಳು ತಪ್ಪನ್ನು ಎಸಗಿದಾಗ ನಾವು ವ್ಯಕ್ತಿಗಳನ್ನ ನೋಡಿ ಅವರಿಗೆ ಕಾನೂನು ಏನಿದೆ ಅದನ್ನ ಶಿಕ್ಷೆ ಕೊಡಿಸೋಣ, ಅದ್ರ ಮೇಲೆ ತನಿಖೆ ಮಾಡೋಣ, ಇನ್ನು ಹೆಚ್ಚಿನ ಕಟ್ಟುನಿಟ್ಟಿನ ಆದೇಶಗಳನ್ನ ಮಾಡೋಣ. ತನಿಖೆಗೆ ಏನಾದ್ರೂ ಸಮಿತಿ ಮಾಡಿದ್ರ ಸರ್? ಖಂಡಿತ ಅಲ್ಲ ಸರ್, ಒಂದ್ ನಿಮಿಷ ಸರ್. ಈ ದೇಶದ ಕಾನೂನಿಗೆ ಕಾಂಗ್ರೆಸ್ ಯಾವಾಗಲೂ ಕೂಡ ಗೌರವ ಕೊಟ್ಕೊಂಡು ಬಂದಿದೆ. ಅಕಾರ್ಡಿಂಗ್ ಟು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ, BNS ಪ್ರಕಾರ, ಸೊ ನಮ್ಮದು ಏನು ಯಾವ ಈ ಆರೋಪ ಬಂದ ತಕ್ಷಣ ನಾವೇನಾದ್ರೂ ನಮ್ಮ ಸರ್ಕಾರ ತಡ ಮಾಡ್ತಾ FIR ಹಾಕ್ಲಿಕ್ಕೆ ಅಥವಾ ನಮ್ಮ ಸರ್ಕಾರ ಏನನ್ನ ಇವರು ಆರೋಪಿಗಳನ್ನ ಒಳಗಡೆ ನುಂಗಿ ನೀರು ಕುಡಿಯುವಂತಹ ಭ್ರಷ್ಟಾಚಾರಿಗಳು, ಈ ವ್ಯವಸ್ಥೆಗೆ ಹಿಡಿಯುವಂತಹ ಗೆದ್ದಲುಗಳು ಒಳಗಡೆ ಕೂತ್ ಬಿಟ್ಟಿದ್ದಾರೆ ಸರ್. ಹೊರಗೆ ಹಾಕೋದು ಹೇಗೆ ಅವ್ರನ್ನ ನೀವು ಸರ್? ಈಗ KPSCಯಲ್ಲಿ ಈಗ ಭ್ರಷ್ಟಾಚಾರಿಗಳಿಲ್ಲ ಅಂತ ಹೇಳ್ತೀರಾ. ಈ ಹಿಂದೆ PSI ಎಕ್ಸಾಮ್ ಆಗ್ಬೇಕಾದ್ರೆ ಸರ್ ಬ್ಲೂಟೂತ್ ಡಿವೈಸ್ ಗಳನ್ನ ಇಟ್ಕೊಂಡು ಬರ್ದಿದ್ದಾರೆ ಸೆಂಟರ್ ಒಳಗಡೆ. ಅಂದ್ರೆ ಎಷ್ಟರ ಮಟ್ಟಿಗೆ ಕರಪ್ಷನ್ ನಡೀತಾ ಇದೆ ಅಂತ ಸರ್? ಕರಪ್ಷನ್ ನಡೀತಾ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದಲ್ಲ, ಕಂಡು ಬಂದಲ್ಲಿ ಈಗ ನಮಗೆ ಕಂಡು ಬಂತು, ನಾವು ಅದನ್ನ ಖಂಡಿತವಾಗೂ FIR ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಅದನ್ನ ಶಿಕ್ಷೆನ ಕೊಡಿಸ್ತೀವಿ ಅವರಿಗೆ. ಆ ನಿಟ್ಟಿನಲ್ಲಿ ಸರ್ಕಾರ ದೃಢ ಹೆಜ್ಜೆ ಇಟ್ಟೆ 6 FIRಗಳು ಮಾಡಿದ್ದು, CID ತನಿಖೆಗೆ ಹೋಗಿದ್ದು, ಇವತ್ತು ED ಇಡೀ 21 ಕಡೆ ತನಿಖೆಯನ್ನು ಮಾಡ್ತಾ ಇರೋದು. ಸರ್ಕಾರ ಎಲ್ಲೂ ಕೂಡ ತಡ ಮಾಡಿಲ್ಲ, ಸರ್ಕಾರ ಎಲ್ಲೂ ಕೂಡ ಈ ಆರೋಪಿಗಳ ರಕ್ಷಣೆ ಮಾಡೋಂಥದ್ದು ಮಾಡಿಲ್ಲ. ಸೊ ಇದು ಒಂದು ಸಂವಿಧಾನಿಕ ಸಂಸ್ಥೆ ಆಗಿರೋದ್ರಿಂದ ಅದರಲ್ಲಿ ಈ ರೀತಿಯ ಯಾರು ಅವ್ಯವಹಾರಗಳಲ್ಲಿ ಭಾಗಿಯಾಗಿರ್ತಾರೆ. ಈಗ ಉದಾಹರಣೆಗೆ ಈಗ ಎಂಟೈರ್ ರಿಕ್ರೂಟ್ಮೆಂಟ್ ಬಗ್ಗೆ ನಾವು ಮಾತನಾಡೋದಾದ್ರೆ 400 ಅಷ್ಟೂ ಜನ ಅಭ್ಯರ್ಥಿಗಳು ಈಗ ಅದರಲ್ಲಿ ಸೆಲೆಕ್ಷನ್ ಆದಂತರು ಎಲ್ಲರೂ ಕೂಡ ಅಕ್ರಮ ಮಾಡಿರಲ್ಲ. ಸೊ ಅವ್ರ ಭವಿಷ್ಯನೂ ಕೂಡ ನಾವು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ನಾವು ಹೇಳಲಿಕ್ಕೆ ಬರಲ್ಲ. ಆ 400 ಜನದಲ್ಲಿ ಯಾರು ಅಕ್ರಮವಾಗಿ ಪರೀಕ್ಷೆ ಬರೆದಿದ್ದಾರೆ? 70 ಸರ್ ಶಾಸಕರಿಗೆ ಸಚಿವರಿಗೆ ಎಷ್ಟು ಸರ್ ಕಮಿಷನ್? ಸರ್ ನಾನು ನೇರವಾಗಿ ಕೇಳ್ತೀನಿ ಸರ್, ಶಾಸಕರಿಗೆ ಸಚಿವರಿಗೆ ಯಾರಾದ್ರೂ ಕಮಿಷನ್ ಕೊಟ್ಟಿದ್ರೆ ತನಿಖಾಧಿಕಾರಿಗಳು ಮುಂದೆ ಹಾಜರುಪಡಿಸ್ಲಿ, CID ಕೊಡ್ಲಿ, ಈಗ EDಗೂ ಕೊಡ್ಲಿ. ಯಾಕೆ ED ತನಿಖೆ ನಡೀತಾ ಇದೀವಲ್ಲ. ಕಾನೂನಿನಿಂದ ಕಾಂಗ್ರೆಸ್ ಯಾವತ್ತೂ ಕೂಡ ಮುಚ್ಚಿಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ಈ ಉದ್ದೇಶದಿಂದನೇ ಕಾಂಗ್ರೆಸ್ ಈ ಹಿಂದಿನ ನಾವು ಎಂತೆಂತ ಕಾಯ್ದೆಯನ್ನು ಭ್ರಷ್ಟಾಚಾರ ನಿಯಂತ್ರಣ ಮಾಡಕ್ ತಂದಿವಿ. ಇವತ್ತು RTI ಕಾಯ್ದೆ ಒಂದು ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದ್ವಿ. ಇವತ್ತು ಅಂತ RTI ಕಾಯ್ದೆಯಿಂದ ಎಷ್ಟೋ ಆರೋಪಗಳನ್ನ ಎಷ್ಟೋ ಅಕ್ರಮಗಳ ಬಯಲಿಗೆಳಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಕಾಂಗ್ರೆಸ್ನ ಉದ್ದೇಶ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ಮುಕ್ತ ಮಾಡಬೇಕಂತ. ಅದಕ್ಕೆ ನಾವು RTI ಕಾಯ್ದೆ ತಂದಿದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ನಾವು ಅಕ್ರಮದ ಪರವಾಗಿಲ್ಲ. ಎಲ್ಲಿಗೆ ಹೋಗ್ಬೇಕು ಸರ್? ಈ ಅಕ್ರಮಕ್ಕೆ ಬಲಿಯಾದ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಸರ್? ಸೂಸೈಡ್ ಕೊನೆಯ ಆಯ್ಕೆ ಆಗಬೇಕಾ ಅಥವಾ 80 ಲಕ್ಷ ಕೊಟ್ಟೆ ಬರ್ಬೇಕಾ ಸರ್? ಸರ್ ಒಂದ್ ನಿಮಿಷ ಸರ್, 80 ಲಕ್ಷ ಆಗ್ಲಿ, ಕೋಟಿ ಆಗ್ಲಿ, ಅಥವಾ ಎಷ್ಟೇ ಹಣಗಳನ್ನ ಕೊಟ್ಟಿರ್ಲಿ, ಯಾರ ಹತ್ರ ಆದ್ರೂ ದಾಖಲೆಗಳಿದ್ರೆ ದಯಮಾಡಿ ಬನ್ನಿ. ನಾವು ಸರ್ಕಾರ ನಿಮ್ ಜೊತೆಗೆ ನಿಲ್ಲುತ್ತೆ, ವಿದ್ಯಾರ್ಥಿಗಳ ಜೊತೆಗೆ. ಅದನ್ನ ತನಿಖಾಧಿಕಾರಿಗಳ ಮುಂದೆ ಕೊಡಿ. ತನಿಖಾಧಿಕಾರಿಗಳು ಇಂಡಿಪೆಂಡೆಂಟ್ ಆಗಿ ತನಿಖೆ ನಡೆಸ್ತಾರೆ. ಸರ್ಕಾರ ಏಕಾಏಕಿ ಹೌದು KPSC ನಲ್ಲಿ ಅಕ್ರಮ ನಡೆದಿದೆ, ಎಂಟೈರ್ KPSC ನಾವು ಲಿಸ್ಟ್ ಬಂದ್ ಮಾಡ್ಲಿಕ್ಕಾಗಲ್ಲ, ಎಲ್ಲ ಸದಸ್ಯರನ್ನ ಬಂಧಿಸ್ಲಿಕ್ಕಾಗಲ್ಲ. ಕಾನೂನು ಇದೆ, ಕಾನೂನು ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಆಗಿದೆ. ವೆಂಕನಗೌಡ ಸರ್ ಹೇಗೆ ನೋಡುತ್ತೆ ಸರ್ JDS ಪಕ್ಷ ಇದನ್ನ? ಸರ್ ಇವರು ಏನ್ ಹೇಳಿದ್ರಲ್ಲ, ನಾವು ಭ್ರಷ್ಟಾಚಾರ ವಿರೋಧ ಅದೀವಿ, ನಾವು ಅದನ್ನ ಹೋಗ್ಲಾಡಿಸ್ತೀವಿ ಅಂತ ಹೇಳಿ, ಅದು ಒಂದು ಕತ್ತಿ ಐತಲ್ಲ, ಈ ನರಿ ಕುರಿದು ವೇಷ ಹಾಕೊಂಡು ಬರುತ್ತೆ ಅಂತ ಹೇಳಿ, ಹಂಗೆ ಇವರು ಸ್ಟೋರಿ ಆಯ್ತು. ಇದಕ್ಕೆ ಕರಪ್ಷನ್ಗೆ ಜನಕರ ಕಾಂಗ್ರೆಸ್. ಈಗ ಇದನ್ನೆಲ್ಲ ನಾವು ಇದೇ ಒಂದು KPSC ಒಂದ ತಗೊಂಡ್ರೆ, ಇವ್ರನ್ನ ಸಸ್ಪೆಂಡ್ ಮಾಡಿದವರು ಗವರ್ನರ್, ಅಲ್ಲಿ ಮಟನು ರಾಜ್ಯ ಸರ್ಕಾರ ಸುಮ್ಮನೆ ಇತ್ತು. ಇವ್ರು ಅಷ್ಟದರ ಬಗ್ಗೆ ಸೀರಿಯಸ್ ಇದ್ರು ಅಂದ್ರೆ ಫಸ್ಟ್ ಇವರ ಸಸ್ಪೆಂಡ್ ಮಾಡ್ಬೇಕಿತ್ತು, ಅಥವಾ ಇವರು ಒಂದು ಲೆಟರ್ ಬರೀಬೇಕಿತ್ತು ರಾಜ್ಯಪಾಲರಿಗೆ, ಇವ್ರು ಮೊದಲು ಇದರಾಗಿಂದ ತೆಗೀರಿ ಅಂತ ಹೇಳಿ. ಆ ಕೆಲಸ ಮಾಡ್ಲಿಲ್ಲ. ಯಾರು ನೇಮಕ ಆದ್ರು ಇವ್ರು CID ಕೊಟ್ರು. CID ಇನ್ಇಫೆಕ್ಟಿವ್ ಅನ್ನೋ ಸಲುವಾಗಿ ಇವತ್ತು ಇಡೀ ಸೆಂಟ್ರಲ್ ಏಜೆನ್ಸಿ ಅದು ED ಬಂದು ಎಂಟರ್ ಆಗ್ಬೇಕಂತ ಕಾರಣ ಏನಂದ್ರೆ, ಇವತ್ತು CID ಕೆಲಸ ಇಫೆಕ್ಟಿವ್ ಇಲ್ಲ ಅನ್ನೋ ಸಲುವಾಗಿ ಇವತ್ತು ED ನೀವು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಬರ್ತೈತಿ ಅಂದ್ರೆ, ಇಲ್ಲಿ ಏನ ನೀವು ಗ್ರಾಸ್ ರೂಟ್ ಲೆವೆಲ್ನಾಗ ಕೆಲಸ ಮಾಡಿರಿ ಸರಿಗಿಲ್ಲ ಅನ್ನೋ ಸಲುವಾಗಿ ಇವತ್ತು ಒಂದು ಸೆಂಟ್ರಲ್ ಏಜೆನ್ಸಿ ಇಲ್ಲಿ ಮಟ್ಟ ಬರ್ತೈತಿ ಅಂದ್ರೆ ಅದ್ರದ್ದು ಡೆಪ್ತ್ ಎಷ್ಟೈತಿ. ಈಗ ಏನ್ ಮ್ಯಾಲೆ ಇದು ಬರೇ ನಮಗೆ ಕಾಣುತ್ತಿದೆ ಪಶು ವೈದ್ಯಾಧಿಕಾರಿಗಳ ನೇಮಕ, ಇದು ಬರೇ ಮ್ಯಾಲ್ ಕಾಣತಕ್ಕಂಥ ಭ್ರಷ್ಟಾಚಾರ. ಇದು ಬರೇ ಏನೋ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ನಾವೇನು ಹೇಳ್ತೀವಿ, ಅಷ್ಟ ಮ್ಯಾಲ್ ಕಾಣತಕ್ಕಂಥ, ಒಳಗಿನ್ನೂ ಇದ್ರೊಳಗೆ ದೊಡ್ಡವ್ರ ಅದಾರ ಅನ್ನೋ ಸಲುವಾಗಿನ
ಇವತ್ತು ಇಡೀ ನಮ್ಮ ರಾಜ್ಯಕ್ಕೆ ಬಂದೈತಿ ಎಲ್ಲ ಕಡೆ ಇಷ್ಟು 19 ಕಡೆ ಅದು ರೇಡ್ ಮಾಡ್ಬೇಕು ಅನ್ನಂದ್ರೆ ಅವ್ರು ವಿತೌಟ್ ಇನ್ಫಾರ್ಮೇಶನ್ ಬರಂಗಿಲ್ಲ, ಅವ್ರು ಸ್ಟಡಿ ಮಾಡೇ ಬಂದಿರ್ತಾರ. ಅಂದ್ರೆ ಇವ್ರು ಏನ ನಮ್ಮ ರಾಜ್ಯ ಸರ್ಕಾರ ಈಗ ಕೋರ್ಟ್ ಆದೇಶ ಮಾಡ್ತಾವ್ರನ್ನ 7 ದಿನದೊಳಗೆ ವಾಪಸ್ ಇನ್ಸ್ಟೇಟ್ ಮಾಡ್ರಿ ಅಂತ ಹೇಳಿ. ರಾಜ್ಯ ಸರ್ಕಾರ ಅವ್ರಿಗೆ ಕರೇನ ಕರಪ್ಷನ್ ವಿರುದ್ಧ ಇವರು ನಿಂದಿರ್ತಾರ ಅಂತಂದ್ರೆ ಅವ್ರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ರಿ, ವಾಪಸ್ ತಗೋಬೇಡ್ರಿ. ಹೊಸ ಒಬ್ರು KPSC ಅಧ್ಯಕ್ಷರನ್ನ ಇವರು ನೇಮಕ ಮಾಡ್ಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಪವರ್ಸ್ ಇರೋದು ಅದನ್ನ ನೇಮಕ ಮಾಡಕ್ಕೆ ಇವ್ರು ಶಿಫಾರಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಬೇಕು, ರಾಜ್ಯಪಾಲರು ಅದನ್ನ ಅಂಗೀಕಾರ ಮಾಡಬೇಕು. ಆ ಕೆಲಸ ತಕ್ಷಣ ರಾಜ್ಯ ಸರ್ಕಾರ ಮಾಡ್ಬೇಕು. ಯಾಕಂದ್ರೆ ತೋರಿಸ್ಬೇಕು ಇವ್ರು ನಾವು ಕರಪ್ಷನ್ ವಿರುದ್ಧ ಅದೀವಿ, ನಾವು ಹುಡುಗರ ಜೋಡಿ ನಿಂದಿರ್ತೀವಿ ಅಂತ ಹೇಳಿ. ಇವ್ರದ್ದು ದಿಲ್ಲಿನಾಗ ಒಂದು ನೀತಿ, ಬೆಂಗಳೂರಿನಾಗ ಒಂದು ನೀತಿ. ದಿಲ್ಲಿ ಒಳಗೆ ಹೊಳ್ಳಿ ಅವರು ನೀಟ್ ಪೇಪರ್ ಲೀಕ್ ಆದ್ರೆ ವಾಪಸ್ ಎಕ್ಸಾಮ್ ಅದು ಎಕ್ಸಾಮ್ ಮಾಡಿ ಅವ್ರ ರಿಸಲ್ಟ್ ಎಲ್ಲಾನು ಕೂಲಾಗೆಲ್ಲ ಮಾಡಿದ್ರು ಇವ್ರು ಹೋಗಿ ಹೋರಾಟ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಇವರು ಧರಣಿ ಮಾಡಿ ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಸರ್. ಅವರು